ನಮಸ್ಕಾರ ಗೆಳೆಯರೇ. ಜೀವನದಲ್ಲಿ ಕೆಲವೊಮ್ಮೆ ಮನಸ್ಸು ತುಂಬಾ ಭಾರವಾದಂತೆ ಭಾಸವಾಗುತ್ತದೆ. ಪ್ರೀತಿಪಾತ್ರರ ಮಾತುಗಳು ಅಥವಾ ನಾವು ಅಂದುಕೊಂಡಂತೆ ನಡೆಯದ ಘಟನೆಗಳು ನಮ್ಮನ್ನು ಒಳಗಿನಿಂದ ಕುಗ್ಗಿಸಿಬಿಡುತ್ತವೆ. ನಾವು ಏಕಾಂಗಿ ಎಂದು ಅನ್ನಿಸಿದಾಗ, ನಮಗೆ ದಾರಿ ತೋರುವವರು ಯಾರೂ ಇಲ್ಲ ಎಂದುಕೊಂಡಾಗ, ಸಾಕ್ಷಾತ್ ಪರಮಾತ್ಮ ಶ್ರೀಕೃಷ್ಣನ ಈ ಮಾತುಗಳು ನಮಗೆ ದಾರಿದೀಪವಾಗುತ್ತವೆ. ಇಂದು ಈ ವಿಡಿಯೋದಲ್ಲಿ ನಿಮ್ಮ ಮನದ ನೋವನ್ನು ಮರೆಸುವ, ನಿಮಗೆ ಹೊಸ ಭರವಸೆ ನೀಡುವ ಕೃಷ್ಣನ ಕರುಣಾಮಯಿ ಮಾತುಗಳನ್ನು ಆಳವಾಗಿ ತಿಳಿಯೋಣ. 1. ಪರಿವರ್ತನೆಯೇ ಜಗದ ನಿಯಮ. ಕೃಷ್ಣ ಹೇಳುತ್ತಾನೆ, ಪರಿವರ್ತನೆಯೇ ಜಗದ ನಿಯಮ. ವಿವರಣೆ: ಗೆಳೆಯರೇ, ನಾವು ನಮ್ಮ ಜೀವನದ ಒಂದು ಕೆಟ್ಟ ಘಟನೆಯನ್ನೇ ಇಡೀ ಜೀವನ ಅಂದುಕೊಳ್ಳುತ್ತೇವೆ. ಆದರೆ ನೆನಪಿಡಿ, ಸಮುದ್ರದ ಅಲೆಗಳು ಹೇಗೆ ಬಂದು ಹೋಗುತ್ತವೆಯೋ ಹಾಗೆಯೇ ಸುಖ ದುಃಖಗಳು ಕೂಡ. ಸಂದೇಶ: ಇಂದು ನಿನಗೆ ನೋವಾಗುತ್ತಿರಬಹುದು, ಆದರೆ ಈ ಸಮಯವೂ ಕಳೆದು ಹೋಗುತ್ತದೆ. ಕತ್ತಲೆಯ ನಂತರ ಬೆಳಕು ಬರುವುದು ಹೇಗೆ ಸೃಷ್ಟಿಯ ನಿಯಮವೋ, ನಿಮ್ಮ ಕಣ್ಣೀರಿನ ನಂತರ ನಗು ಬರುವುದು ಕೂಡ ಅಷ್ಟೇ ಸತ್ಯ. ಅತಿಯಾದ ಆಲೋಚನೆ ನಿಮ್ಮನ್ನು ಕುಗ್ಗಿಸುತ್ತದೆ. ಭವಿಷ್ಯದ ಬಗ್ಗೆ ಚಿಂತಿಸುವುದಕ್ಕಿಂತ ಎಲ್ಲವನ್ನೂ ಕಾಲಕ್ಕೆ ಒಪ್ಪಿಸಿ. ಕಾಲವೇ ಎಲ್ಲದಕ್ಕೂ ದೊಡ್ಡ ಮದ್ದು. 2. ನಿನ್ನ ಶಕ್ತಿಯನ್ನು ಗುರುತಿಸು. ಪರಮಾತ್ಮ ಹೇಳುತ್ತಾನೆ, ನಿನ್ನನ್ನು ನೀನು ಕಡಿಮೆ ಅಂದಾಜಿಸಬೇಡ. ವಿವರಣೆ: ಅನೇಕ ಬಾರಿ ಜನರು ನಮ್ಮನ್ನು ಟೀಕಿಸಿದಾಗ ಅಥವಾ ನಮಗೆ ಸೋಲಾದಾಗ ನಾವು ಅಸಹಾಯಕರು ಅಂದುಕೊಳ್ಳುತ್ತೇವೆ. ಕೃಷ್ಣನ ನುಡಿ: ನಿನ್ನ ಕಷ್ಟದ ಸಮಯದಲ್ಲಿ ಯಾರೂ ನಿನ್ನ ಜೊತೆಗಿಲ್ಲ ಎಂದು ಕೊರಗಬೇಡ, ಏಕೆಂದರೆ ನಿನ್ನ ಆತ್ಮದ ರೂಪದಲ್ಲಿ ನಾನು ಯಾವಾಗಲೂ ನಿನ್ನೊಂದಿಗಿರುತ್ತೇನೆ. ಸಲಹೆ: ಲೋಕದ ಟೀಕೆಗಳಿಗೆ ಕಿವಿಗೊಡಬೇಡಿ. ಜನರು ಇಂದು ಹೊಗಳುತ್ತಾರೆ, ನಾಳೆ ತೆಗಳುತ್ತಾರೆ. ಆದರೆ ನಿಮ್ಮ ಕರ್ತವ್ಯದ ಮೇಲೆ ನಿಮಗೆ ನಂಬಿಕೆ ಇರಲಿ. ನೀವು ಮಾಡುವ ಪ್ರಾಮಾಣಿಕ ಪ್ರಯತ್ನವೇ ನಿಮ್ಮ ಅತಿದೊಡ್ಡ ಶಕ್ತಿ. 3. ಫಲಿತಾಂಶದ ಚಿಂತೆ ಬಿಡು. ನಿನ್ನ ಕೆಲಸ ಮಾಡುವುದು ಮಾತ್ರ ನಿನ್ನ ಕೈಯಲ್ಲಿದೆ, ಅದರ ಫಲ ನೀಡುವ ಜವಾಬ್ದಾರಿ ನನ್ನದು. ವಿವರಣೆ: ನಾವು ಫಲಿತಾಂಶದ ಮೇಲೆ ಎಷ್ಟು ಗಮನ ಕೊಡುತ್ತೇವೆ ಎಂದರೆ, ಮಾಡುವ ಕೆಲಸದ ಮೇಲಿನ ಶ್ರದ್ಧೆಯನ್ನೇ ಮರೆತುಬಿಡುತ್ತೇವೆ. ನಂಬಿಕೆ ಇರಲಿ, ನಿನಗೆ ಯಾವುದು ಉತ್ತಮವೋ ಅದನ್ನೇ ನಾನು ನಿನಗೆ ನೀಡುತ್ತೇನೆ. ಕೆಲವೊಮ್ಮೆ ನಮಗೆ ಬೇಕಾದ್ದು ಸಿಗದೇ ಇರಬಹುದು, ಆದರೆ ನಮಗೆ ಏನು ಬೇಕೋ ಅದಕ್ಕಿಂತ ಅತ್ಯುತ್ತಮವಾದುದನ್ನು ಭಗವಂತ ಕಾಯ್ದಿರಿಸಿದ್ದಾನೆ ಎಂಬ ನಂಬಿಕೆ ಇರಲಿ. ಸೋಲು ಎನ್ನುವುದು ಅಂತ್ಯವಲ್ಲ, ಅದು ಒಂದು ಅನುಭವ. ಕೃಷ್ಣನ ಮೇಲೆ ಭಾರ ಹಾಕಿ ನಿಮ್ಮ ಕೆಲಸವನ್ನು ಮುಂದುವರಿಸಿ. 4. ಕಷ್ಟಗಳು ನಿನ್ನನ್ನು ಬಲಿಷ್ಠಗೊಳಿಸುತ್ತವೆ. ಯಾವುದು ನಡೆದಿದೆಯೋ ಅದು ಒಳ್ಳೆಯದಕ್ಕೆ ನಡೆದಿದೆ. ತತ್ವ: ನೋವು ಇಲ್ಲದೆ ಬದಲಾವಣೆ ಸಾಧ್ಯವಿಲ್ಲ. ಒಂದು ಕಲ್ಲು ಉಳಿಪೆಟ್ಟು ತಿಂದಾಗಲೇ ಸುಂದರ ಮೂರ್ತಿಯಾಗುವುದು. ಧೈರ್ಯ: ಕಷ್ಟಗಳು ನಿನ್ನನ್ನು ನಾಶ ಮಾಡಲು ಬರುವುದಿಲ್ಲ, ಬದಲಾಗಿ ನಿನ್ನಲ್ಲಿರುವ ಧೈರ್ಯವನ್ನು ಜಗತ್ತಿಗೆ ತೋರಿಸಲು ಬರುತ್ತವೆ. ಸಮಾಧಾನ: ಇಂದು ನೀವು ಅನುಭವಿಸುತ್ತಿರುವ ನೋವು, ನಾಳೆ ನೀವು ನೀಡುವ ಸ್ಫೂರ್ತಿದಾಯಕ ಭಾಷಣಕ್ಕೆ ಮುನ್ನುಡಿಯಾಗಬಹುದು. ಪ್ರತಿ ಕಣ್ಣೀರಿನ ಹನಿಯಲ್ಲೂ ಒಂದು ಪಾಠವಿದೆ. ಆ ಪಾಠವನ್ನು ಕಲಿತು ಮುಂದೆ ಸಾಗಿ. ಉಪಸಂಹಾರ: ಹಾಗಾಗಿ ಗೆಳೆಯರೇ, ಮನಸ್ಸಿನ ನೋವನ್ನು ಮರೆತು ಮುಗುಳ್ನಗುತ್ತಾ ಮುಂದೆ ಸಾಗಿ. ಕೃಷ್ಣನ ಕೃಪೆ ನಿಮ್ಮ ಮೇಲಿರಲಿ. ನಿಮ್ಮ ಜೀವನದಲ್ಲಿ ಎಷ್ಟೇ ದೊಡ್ಡ ಬಿರುಗಾಳಿ ಬಂದರೂ ಕೃಷ್ಣ ನಿಮ್ಮ ದೋಣಿಯ ನಾವಿಕನಾಗಿರುತ್ತಾನೆ ಎಂಬ ನಂಬಿಕೆ ಇರಲಿ. ಈ ಮಾತುಗಳು ನಿಮ್ಮ ಮನಸ್ಸಿಗೆ ಸ್ವಲ್ಪವಾದರೂ ನೆಮ್ಮದಿ ನೀಡಿದ್ದರೆ, ಈ ವಿಡಿಯೋವನ್ನು ನಿಮ್ಮ ಪ್ರೀತಿಪಾತ್ರರ ಜೊತೆ ಹಂಚಿಕೊಳ್ಳಿ. ಬಹುಶಃ ನಿಮ್ಮ ಒಂದು ಶೇರ್ ಮತ್ತೊಬ್ಬರ ಜೀವನದಲ್ಲಿ ಭರವಸೆಯ ಬೆಳಕು ಮೂಡಿಸಬಹುದು. ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಲು ಮರೆಯಬೇಡಿ. ಧನ್ಯವಾದಗಳು. ಜೈ ಶ್ರೀಕೃಷ್ಣ.